ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ತುಂಬ ಚೆನ್ನಾಗಿದೆ. ಸೊ ಒಂಥರ ಏನಂತಂದರೆ ಅಜಿತ್ ಮತ್ತು ಭೂಮಿಯ ಮುನಿಸಿಗಳು, ಜಗಳಗಳು, ಕೋಳಿ ಜಗಳ, ಈ ಕಾಮೆಂಟು, ಮನೆಯವ್ರ ಕಾಮೆಂಟು ಭಾರಿ ಚೆನ್ನಾಗಿದೆ. ಅದ್ರ ಜೊತೆ ಟ್ವಿಸ್ಟ್ಗಳು ಕೂಡ ಇದ್ದಾವೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ನಚ್ಚಿ ಮತ್ತು ಅಂಜು ಮದುವೆ ಅಲ್ವಾ, ಮದುವೆಗೋಸ್ಕರ ಏನು ಮಾಡಬೇಕು, ಬಟ್ಟೆನ ತೊಗೊಳ್ಬೇಕು ಅಂತ ಮನೆಯವರೆಲ್ಲ ರೆಡಿ ಆಗಿರ್ತಾರೆ. ಅದಕ್ಕೋಸ್ಕರನೇ ಏನು ಅಂತಂದರೆ, ಈ ಗಂಡು ಮಕ್ಕಳಿಗೆಲ್ಲ ಹೆಣ್ಮಕ್ಳ ಜೊತೆ ಬಟ್ಟೆ ತೊಗೊಳಕ್ಕೆ ಹೋಗೋದು ದೊಡ್ಡ ತಲೆನೋವು. ಯಾಕಂದರೆ ಹುಡುಕ್ತಾ ಇದ್ದರೆ ದಿನ ಪೂರ್ತಿ ಕಳೆದ್ರೂ ಕೂಡ ಬಟ್ಟೆಗಳ ಸೆಲೆಕ್ಷನ್ ಮುಗಿಯೋದಿಲ್ಲ ಅಂತ ಈ ನಮ್ಮ ಗಂಡು ಮಕ್ಕಳಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಜವಳಿ ಅಂಗಡಿಯವರನ್ನೇ ಮನೆಗೆ ಕರೆಸಿರ್ತಾರೆ. ಸೊ ಅವರು ಕೂಡ ಬರ್ತಾರೆ. ಬಂದ ತಕ್ಷಣ ಸೀರೆಗಳನ್ನೆಲ್ಲ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ, ಏಯ್ ನೀನೇನೋ ಹಿಂಗೆ ಕೂತ್ಕೊಂಡಿದ್ಯಾ, ನನ್ನ ಸೊಸೆಗೆ ಸೀರೆ ಸೆಲೆಕ್ಟ್ ಮಾಡೋ ಅಂತ ಹೇಳ್ತಾರೆ ಸಂಗೀತ ಅವರು. ಆಗ ನಾನಮ್ಮ ಸರಿ ಅಮ್ಮ ಅಂತ ಹೇಳ್ಬಿಟ್ಟು, ಅಮ್ಮ ಈ ಸೀರೆ ನೋಡಮ್ಮ ಎಷ್ಟು ಚೆನ್ನಾಗಿದೆ, ಬಾರ್ಡ್ರ್ ಇದೆ, ಅದು ಇದೆ, ಇದು ಭೂಮಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಮ್ಮ ಅಂತ ಕೇಳಿದಾಗ, ಭೂಮಿ ಇದವಳು ಪಟ್ ಅಂತ ಹೇಳ್ಬಿಟ್ಟು, ಅದೇ ನನಗೆ ಈ ಸೀರೆ ಬೇಡ, ಈ ಸೀರೆ ಚೆನ್ನಾಗಿ ಕಾಣಲ್ಲ, ಈ ಸೀರೆ ಅಂದ ತಕ್ಷಣ ಮತ್ತೆ ಇಲ್ಲಿ ಸಂಗೀತ ಅವ್ರಿಗೆ ಅನುಮಾನ ಶುರುವಾಗುತ್ತೆ. ಅಲ್ಲ ಕಣೋ, ಏನು ನೀವು ಹಾಗಿಂದ ನಾನು ನೋಡ್ತಾ ಇದ್ದೀನಿ, ಮುಂಚೆ ಎಲ್ಲ ನಿಮ್ಮ ಮಗ ಯಾವ್ದು ಹೇಳ್ತಾನೆ ಅದೇ ಓಕೆ ಅತ್ತೆ ಅಂತ ಇದ್ದೆ. ಈಗ ನೋಡಿದ್ರೆ ನನ್ನ ಮಗ ತೊಗೊಂಡಿದ್ದು, ನೀನು ಬೇಡ ಅಂತೀಯ, ನೀನು ತೊಗೊಂಡಿದ್ದು ಅವ್ನು ಬೇಡ ಅಂತಿದೆ, ಏನಾಗಿದೆ ನಿಮ್ಮಿಬ್ಬರಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಇವರು ಅನುಮಾನ ಶುರುವಾಗುತ್ತೆ. ಮನೆಯವ್ರಿಗೆ ದೊಡ್ಡ ತಲೆನೋವು. ಅಯ್ಯೋ ಏನಪ್ಪ ಇವರು ಸುಮ್ಮನೆ ತೊಗೊಳ್ಬಾರ್ದಾ ಅಂತ ಹೇಳ್ಬಿಟ್ಟು ಅನ್ಕೋತಿರ್ತಾರೆ. ಈ ಕಡೆ ಅಂಜು ಮತ್ತು ನಮ್ಮ ನಚ್ಚಿಯೋದು ಕಣ್ ಸನ್ನೆಯಲ್ಲೇ ಏನು ನಡೆದಿರುತ್ತೆ, ಸೀರೆ ವ್ಯಾಪಾರ ಸೆಲೆಕ್ಷನ್ ಕೂಡ ನಡೆದಿರುತ್ತೆ. ಸೊ ಈ ಕಡೆ ಅಂದ ತಕ್ಷಣ, ಅಯ್ಯೋ ಅಮ್ಮ 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 ನಿಮ್ಗೆ ಗೊತ್ತಿಲ್ಲಮ್ಮ, ಇದನ್ನು ಕೋಡ್ ವರ್ಡಮ್ಮ, ನಾನು ಬೇಡ ಅಂದರೆ ತಗೋ ಅಂತ ಅರ್ಥ. ಅಮ್ಮ ಏನಮ್ಮ ನೀವು ಕೂಡ ಅಪ್ಪನ ಲವ್ ಮಾಡೇ ಮದುವೆ ಆಗಿದ್ದೀರಾ, ಅಷ್ಟು ಗೊತ್ತಾಗಲ್ವಾ ಅಮ್ಮ ನಿಮಗೆ ಅಂದ ತಕ್ಷಣ, ಅಪ್ಪ ನೀವು ಆದ್ರೆ ಹೇಳಿ ಅಪ್ಪ ಅಂದ ತಕ್ಷಣ, ಹ್ಞೂ ಸಂಗೀತ, ನಾನು ಮತ್ತು ನೀವೆಲ್ಲ ಬಟ್ಟೆ ಅಂಗಡಿಗೆ ಹೋದಾಗ ಅಂತ ಹಿಂದಿಂದ ಹೇಳಕ್ಕೆ ಹೋಗ್ತಾರೆ. ನೀವು ಸುಮ್ಮನೆ ಇರ್ರಿ, ನೀವೇನು ನಮ್ಮದೇ ಬೇರೆ ಇವ್ರದೇ ಬೇರೆ, ನಮ್ಮ ಮನೇಲೇನೋ ಒಪ್ಪಿದ್ದಿಲ್ಲ, ನಾವು ಅದಕ್ಕೆ ಇಬ್ಬರು ಕಣ್ಸನ್ನೆ ಬಾಯ್ಸನ್ನೇ ಕೋಡ್ಬಾಡು ಮಾತಾಡ್ತಾ ಇದ್ವಿ. ಆದರೆ ಇವ್ರಿಗೇನೋ ನಾವು ಭೂಮಿನ ಸೊಸೆ ಅಂತ ಒಪ್ಕೊಂಡಿದ್ದೀವಿ ತಾನೇ, ಮತ್ತೆ ಯಾಕೆ ಇವ್ರದ್ದು ಕೋಡ್ಬಾಡಲ್ಲ, ನೀವೆಲ್ಲ ಹಿಂಗೆಲ್ಲ ಹೇಳ್ಬೇಡಿ ಅಂದ ತಕ್ಷಣ, ಅಯ್ಯೋ ಅತ್ತೆ ನಿಮ್ಮ ಮಗ ಯಾವ್ದು ಇಷ್ಟಪಡ್ತಾನೆ ಅದನ್ನೇ ತೊಗೊಳ್ತೀನಿ, ಅದನ್ನೇ ಇಷ್ಟಪಡ್ತೀನಿ ಅಂತ ಹೇಳಿದಾಗ, ಹಂಗೆ ಬಾ ದಾರಿಗೆ ಅಂತ ಹೇಳ್ತಾರೆ. ಇನ್ನು ವೆಯ್ಟ್ ಎಲ್ಲರೂ ಅವ್ರ ಕಡೆನೇ ಒಂದು ನೋಡ್ತಾ ಇದ್ದೀರಾ, ಅತ್ತಿಗೆಗೆ ಮತ್ತು ಅಣ್ಣನಿಗೆ ಪ್ರಿಪ್ರೇಷನ್ ಕೊಡ್ತಾ ಇದ್ದೀರಾ, ಅಲ್ಲ ನಾವು ಮದುವೆ ಹೆಣ್ಣು ಗಂಡು ನಮ್ಮ ಕಡೆ ಸ್ವಲ್ಪ ನೋಡ್ರಪ್ಪ ತಿರುಗಿ ಅಂತ ನಮ್ಮ ನಚ್ಚಿ ಹೇಳ್ತಾರೆ. ಅಮ್ಮ ನೀನು ಕೂಡ ಏನಂತಂದರೆ ಅಂಜುಗೆ ಸೀರೆ ಸೆಲೆಕ್ಟ್ ಮಾಡಮ್ಮ ಅಂತ ಹೇಳಿದ ತಕ್ಷಣ, ನಾನು ಅಂಜುಗೆ ಸೀರೆ ಸೆಲೆಕ್ಟ್ ಮಾಡಬೇಕು, ಹೌದೇನೋ, ಹಾಗಾದರೆ ನೀನೇನು ಸೆಲೆಕ್ಟೇ ಮಾಡಲಿಲ್ವೇನಪ್ಪ, ನಾನು ನೋಡಿದೆ ಅಪ್ಪ ಆಗಲೇ ನಿನ್ನ ಕಣ್ಸನ್ನೆ ಬಾಯ್ಸನ್ನೇ ಅಂದ ತಕ್ಷಣ, ಮದರ್ ಇಂಡಿಯಾ ಅಂದ ತಕ್ಷಣ ಹ್ಞೂ ಕಣಪ್ಪ ಅಂತ ಹೇಳ್ತಾರೆ. ಸೊ ಹೀಗೆ ಜೋಕ್ ಮಾಡ್ತಿರ್ತಾರೆ. ಇಲ್ಲಿ ಶ್ರೀರಸ್ಸಾಗಿ ದೇವಯಾನಿ, ನಾನು ನಿನಗೊಂದು ಮಾತು ಹೇಳ್ತೀನಿ ನೆನ್ಪಿಟ್ಕೋ ಅಂತ ಹೇಳ್ತಾರೆ ನಮ್ಮ ಸಂಗೀತ ಅವರು. ಏನು ಸಂಗೀತ ಅಂತ ಹೇಳಿ ಇವಳು ಸ್ವಲ್ಪ ಗಾಬರಿ ಬಿದ್ದಂಗೆ ಮಾಡ್ತಾಳೆ. ಏನು ಮುಂದೆ ನೀವು ಬೀಗ್ತಿ ಆಗ್ತಾ ಇದ್ದೀವಿ. ಸೊ ಬೀಗ್ತಿ ಅಂದರೆ ನೀನು ನಾನು ಹೇಳ್ದಂಗೆ ಕೇಳಬೇಕು, ನನಗೆ ಈ ಕೊಡೋ ಗೌರವಕ್ಕಿಂತ ದುಪ್ಪಟ್ಟಾಗಿ ಗೌರವ ಕೊಡಬೇಕು ಅನ್ನೋ ಮಾತಾಡ್ತಾರೆ. ಆಯಿತು ಸಂಗೀತ, ಅಷ್ಟೇ ತಾನೇ, 2 ಪಟ್ಟಲ್ಲ 3 ಪಟ್ಟು ಕೊಡ್ತೀನಿ ಆಯಿತಾ ಅಂತ ಹೇಳಿ ಹೀಗೆ ಖುಷಿಯಾಗಿ ವ್ಯಾಪಾರ ಮಾಡ್ತಾರೆ. ಅಪ್ಪ ಅಂತೂ ಈ ಜವಳಿ ಕೆಲಸ ಮುಗೀತು, ಇದೊಂದು ದೊಡ್ಡ ತಲೆನೋವು ಅಂತ ಹೇಳ್ತಾರೆ ನಮ್ಮ ರಾಮ್ ಅವರು. ಏನು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ, ರಮಣ ನಿಮಗೆ ಜವಳಿ ಅಂದರೆ ಸೀರೆ ಸಂತೆ ಮಾಡೋದು ಅಷ್ಟೊಂದು ಹ್ಞೂ ದೇವಯಾನಿ ಸಂಗೀತ ಏನು ಗೊತ್ತಾ ಅಂತ ಹೇಳ್ಬಿಟ್ಟು ಎಲ್ಲೋ ದೊಡ್ಡ ಬಟ್ಟೆ ಅಂಗಡಿಗಳಲ್ಲಿ ಗಂಡು ಮಕ್ಕಳಿಗೆ ಅಂತ ರೆಸ್ಟ್ ಮಾಡೋಕ್ಕೆ ಅಂತ ಒಂದು ರೂಮ್ ಮಾಡಿಬಿಟ್ಟಿದ್ದಾರಂತೆ. ಹೆಣ್ಮಕ್ಳು ಸೀರೆ ಸೆಲೆಕ್ಷನ್ ಮಾಡೋತನ ಅವ್ರು ಆರಾಮಾಗಿ ಮಲ್ಕೋಬೋದು ಅಂತ. ಸೊ ಈ ರೀತಿ ಮನೆಯವರೆಲ್ಲ ಮಾತಾಡ್ತಾ ಇರ್ತಾರೆ. ಇದಾಗಿದೆ. ಇನ್ನು ಬೇರೆ ಏನಪ್ಪ ಅಂತಂದ್ರೆ ಪರ್ಚೇಸ್ ಮಾಡಬೇಕಲ್ಲ, ಒಡವೆ ವಸ್ತ್ರ ಖರೀದಿ ಆಗಿದೆ, ಒಡವೆ ಖರೀದಿ ಮಾಡಬೇಕು. ಅಲ್ಲಿ ಒಂದು ಟ್ವಿಸ್ಟ್ ಇದೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ನಾನು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.